ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಒಂದು ನಾಮ ನಿಷ್ಕ್ರೋಧ, ಕ್ರೋಧ ಶಮನಿ, ಎರಡು ಪದಗಳಿದು. ಈ ಎರಡು ನಾಮಗಳ ಒಂದು ಅರ್ಥವನ್ನು ಬಹಳ ವಿವರವಾಗಿ ನೋಡೋಣ. ಇಲ್ಲೊಂದು ಮೊದಲಿಗೆ ಒಂದು ಸಣ್ಣ ಒಂದು ವಿವರಣೆ ಏನಂದ್ರೆ, ಈ ನಾಮಗಳ ಆಧ್ಯಾತ್ಮಿಕ ಅರ್ಥವನ್ನು ಆ ಅರ್ಥವನ್ನು ಆಧರಿಸಿದ ಒಂದು ವೇದಾಂತಿಯ ವಿವರಣೆ. ಇಲ್ಲಿ ಏನಂತಂದ್ರೆ, ಕ್ರೋಧವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತಕ್ಕಂಥದ್ದಲ್ಲ. ಯಾಕೆಂದರೆ ಧರ್ಮ ರಕ್ಷಣೆಗಾಗಿ ಉಂಟಾಗುವ ಒಂದು ನಿಯಂತ್ರಿತ ಕ್ರೋಧ, ಅಂದರೆ ಕಂಟ್ರೋಲ್ಡ್ ಆ್ಯಂಗರ್ ಅಂತಾರಲ್ಲ, ದಟ್ ಈಸ್ ರಿಕ್ವೈರ್ಡ್. ಆದರೆ ಅಹಂಕಾರದಿಂದ ಹುಟ್ಟುವ ವಿನಾಶಕಾರಿ ಕ್ರೋಧ ಇದೆಯಲ್ಲ, ಇದನ್ನು ಬಿಡಬೇಕು. ಇವೆರಡರ ಮಧ್ಯೆ ಒಂದು ಸ್ವಲ್ಪ ವಿವರಣೆ ನೋಡೋಣ. ಈಗ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ನಮೂದಿಸಿ ಅಂತ ಕೇಳ್ಕೊಳ್ತಾ, ನಿಷ್ಕ್ರೋಧ ಕ್ರೋಧ ಶಮನಿ, ಕ್ರೋಧವನ್ನು ಬಿಡಿಸಿ ಕರಗಿಸಿ ಕರುಣೆಯನ್ನು ಅರಳಿಸುವ ಒಂದು ಲಲಿತಾಂಬಿಕೆಯ ದಿವ್ಯ ಸಂದೇಶ. ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಈ ನಿಷ್ಕ್ರೋಧ ಕ್ರೋಧ ಶಮನಿ ಇದೆಯಲ್ಲ, ಇದು ಒಬ್ಬ ವ್ಯಕ್ತಿಯನ್ನ, ಅವನ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ಅತ್ಯಂತ ಆಳವಾದ ಆಧ್ಯಾತ್ಮಿಕ ಮತ್ತು ಈ ನಮ್ಮ ನಿಜ ಜೀವನದಲ್ಲೂ ಕೂಡ ಅದು ಅಪ್ಲೈ ಆಗತಕ್ಕಂಥ ಒಂದು ಸಂದೇಶ. ಇಲ್ಲಿ ಕ್ರೋಧ ಅಂತಕ್ಕಂಥದ್ದು ಬರೀ ಭಾವನೆ ಅಲ್ಲ. ಇದು ಈ ಕ್ರೋಧ ಅಂತಕ್ಕಂಥದ್ದು ಒಂದು ತನ್ನ ಮನಸ್ಸಿನಲ್ಲಿನ ಅಶಾಂತಿಯ ಅಭಿವ್ಯಕ್ತಿ ಅಂತ ಹೇಳ್ಬೋದು. ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಎ ಪರ್ಸನ್ ಹೂ ಇಸ್ ನಾಟ್ ಇನ್ ಪೀಸ್. ಕ್ರೋಧವನ್ನು ಗೆಲ್ಲುವುದು ಅಂದರೆ ಇನ್ನೊಬ್ಬರನ್ನು ಗೆಲ್ಲುವುದು ಅಂತಲ್ಲ, ತನ್ನ ಮನಸ್ಸಿನನ್ನೇ ಗೆಲ್ಲುವುದು ಅಂತಕ್ಕಂಥ. ಇಲ್ಲಿ ಕ್ರೋಧ ಹೇಗೆ ಬರುತ್ತೆ ಅಂದರೆ, ನಮ್ಮ ಇಚ್ಛೆಗೆ ವಿರುದ್ಧವಾಗಿ, ಆಪೋಸಿಟ್ ಅವರ್ ಇಚ್ಛೆ ಏನೋ ಇರುತ್ತಲ್ಲ, ಅದಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ನಡೆದಾಗ, ಯಾವುದಾದ್ರೂ ಒಂದು ದಿನನಿತ್ಯದ ಆಗುಹೋಗುಗಳಲ್ಲಿ ನಡೆಯತಕ್ಕಂಥ ಆ ಮನಸ್ಸಿನಲ್ಲಿ ಉಂಟಾಗುವ ಒಂದು ತೀವ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಕ್ರೋಧದಿಂದ ಮೋಹ ಉಂಟಾಗುತ್ತೆ, ಮೋಹದಿಂದ ವಿವೇಕ ನಾಶವಾಗುತ್ತೆ, ವಿವೇಕ ನಾಶವಾದಾಗ ಸರಿಯಾದ ನಿರ್ಧಾರ ಮಾಡುವ ಶಕ್ತಿ ಇರುವುದಿಲ್ಲ. ಕೊನೆಗೆ ಇದು ವ್ಯಕ್ತಿತ್ವದ ಎಲ್ಲವೂ ಪತನಕ್ಕೆ ಕಾರಣವಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಕ್ರೋಧ ಮನಸ್ಸು, ಬುದ್ಧಿ, ಅಂತಿಮವಾಗಿ ಜೀವನವನ್ನೇ ಹಾಳು ಮಾಡುತ್ತೆ ಅಂತಕ್ಕಂಥದ್ದು. ಇಲ್ಲಿ ಕ್ರೋಧ ಹೌ ಇಟ್ ಕಮ್ಸ್ ಅಥವಾ ಹೌ ಇಟ್ ಅರೈಸಸ್, ಹೇಗೆ ಹುಟ್ಟುತ್ತದೆ ಅಂತಕ್ಕಂಥ. ಅದು ಸುಮ್ಮನೆ ಸಡನ್ನಾಗಿ ಯಾವುದೋ ಒಂದು ಕ್ಷಣದಲ್ಲಿ ಹುಟ್ಟುವಂಥದ್ದಲ್ಲ. ಕ್ರೋಧ ಏನೋ ಕೋಪ ಬಂದ್ಬಿಡ್ತು ಅಂತಕ್ಕಂಥದ್ದಲ್ಲ. ಅಲ್ಲಿ ಅದರ ಹಿಂದೆ ಸಾಕಷ್ಟು ಸೈಕಲಾಜಿಕಲ್, ಮನೋವೈಜ್ಞಾನಿಕ ಮತ್ತು ಇಲ್ಲಿ ನಾವು ಆಧ್ಯಾತ್ಮವನ್ನು ನಾವು ಜಾಸ್ತಿ ಹೆಚ್ಚಾಗಿ ನೋಡೋದ್ರಿಂದ ಆಧ್ಯಾತ್ಮಿಕ ಕಾರಣಗಳಿರ್ತವೆ. ಮೊದಲಿಗೆ ಅಹಂಕಾರ, ಅಂದರೆ ನನ್ನ ಮಾತೇ ನಡೀಬೇಕು, ನನ್ನನ್ನು ಎಲ್ಲರೂ ಗೌರವಿಸಬೇಕು, ಈಗೋ ಕಾನ್ಫ್ಲಿಕ್ಟ್ ಅಂತಾರಲ್ಲ, ನಾನು ಹೇಳಿದ್ದೇ ಸರಿ, ಈ ನಾನು ಎಂಬ ಭಾವನೆಗೆ
ಪೆಟ್ಟು ಬಿದ್ದಾಗ ಕ್ರೋಧ ಉಂಟಾಗುತ್ತದೆ. ಈ ಅಹಂಕಾರ ಅಂತಕ್ಕಂಥದ್ದು ಎಷ್ಟು ದೊಡ್ಡದೋ ಕ್ರೋಧವೂ ಅಷ್ಟೇ ದೊಡ್ಡದು ಅಂತ ಹೇಳ್ಬೋದು. ಇನ್ನೊಂದು ಎರಡನೇ ಕಾರಣ ಅಂದರೆ ನಿಮ್ಮ ಆಸೆಗಳು ಪರಿಪೂರ್ಣವಾಗದೇ ಇದ್ದಾಗ, ಆಸೆಗಳು ನಮಗೆ ಉಂಟಾದಾಗ ಅದರ ಒಂದು ಇಫ್ ಯು ಆರ್ ನಾಟ್ ಏಬಲ್ ಟು ಫುಲ್ಫಿಲ್ ಅವರ್ ಡಿಸೈರ್ಸ್, ನಾವು ನಿರೀಕ್ಷಿಸಿದಂತೆ ಆಗದಿದ್ದಾಗ ನಿರಾಶೆ ಅದು ಮುಂದುವರಿದರೆ ಅಸಹನೆ ಮುಂದುವರೆದಾಗ ಕ್ರೋಧ, ಕೋಪ. ಅಂದರೆ ಇಲ್ಲಿ ಆಸೆ, ಅದಕ್ಕೆ ಅಡ್ಡಿ ಅಬ್ಸ್ಟಕಲ್, ನಿರಾಸೆ ಹೆಲ್ಪ್ಲೆಸ್ನೆಸ್, ಅದರಿಂದ ಕ್ರೋಧ ಉಂಟಾಗುತ್ತೆ ಅಂತಕ್ಕಂಥದ್ದು. ಇನ್ನು ಮೂರನೇದಾಗಿ ಲೋಭ ಅಂದರೆ ಹೆಚ್ಚು ಸಂಪತ್ತು, ಹೆಚ್ಚು ಅಧಿಕಾರ, ಹೆಚ್ಚು ಪ್ರಶಂಸೆ, ಎಲ್ಲ ಇರೋಂಥ ಶನಿ ಹಿಡ್ದಂಗೆ. ನನಗೆ ಇನ್ನೂ ಬೇಕು, ಇನ್ನೂ ದುಡ್ಡು ಬೇಕು, ಇನ್ನೂ ಅಧಿಕಾರ. ಒಂದು ಅತಿಯಾದ ಆಸಕ್ತಿ ಅಥವಾ ಅತಿಯಾದ ಆಸೆ ಇದೆಯಲ್ಲ, ಇದು ನಮ್ಮ ತೃಪ್ತಿಯನ್ನು ಕಸಿದುಕೊಂಡು ಬಿಡುತ್ತದೆ. ನನಗೆ ಇನ್ನೂ ಬೇಕು, ಎಷ್ಟು ಬಂದರೂ ತೃಪ್ತಿ ಇಲ್ಲ. ಅದು ಈ ಲೋಭ ಅಂತಕ್ಕಂಥದ್ದು ತೃಪ್ತಿಯನ್ನೇ ಇಟ್ ಕಿಲ್ಸ್ ಯುವರ್ ಪೀಸ್. ತೃಪ್ತಿ ಇಲ್ಲದೆ ಇರ್ತಕ್ಕಂಥ ಮನಸ್ಸು ಯಾವಾಗಲೂ ಕ್ರೋಧಕ್ಕೆ ಹತ್ತಿರವಾಗಿರುತ್ತದೆ ಅಂತ ಹೇಳ್ಬೋದು. ಇನ್ನು ನಾಲ್ಕನೇದು ಕ್ರೋಧ ಬರ್ಲಿಕ್ಕೆ ಕಾರಣ ಭಯ. ಇಲ್ಲಿ ಏನಂದ್ರೆ, ನಾನು ಎಲ್ಲಿ ನನ್ನ ಒಂದು ಪೊಸಿಷನ್, ಆ ಸ್ಥಾನಮಾನ ಕಳ್ಕೊಂಡ್ಬಿಡ್ತೀನೋ, ಅಥವಾ ನಾನು ಕೂಡಿಟ್ಟಂಥ ಹಣ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ, ಹಣ, ಆಸ್ತಿ, ವಸ್ತು ವಗೈರೆ ಇದನ್ನು ಕಳ್ಕೊಂಡ್ಬಿಡ್ತೀನಿ ಅಂತಕ್ಕಂಥ ಭಯ. ಆಮೇಲೆ ರಿಲೇಶನ್ಶಿಪ್ ಆಲ್ಸೋ, ಇದನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತಕ್ಕಂಥ ಭಯ. ಐ ಆಮ್ ಇನ್ ಡೀಪ್ ಲವ್ ವಿತ್ ಸಂಬಡಿ, ಐ ಮೇ ಲೂಸ್ ದಟ್ ಲವ್, ಐ ಮೇ ಲೂಸ್ ದಟ್ ಇದು ಇಫ್ ಐ. ಈ ಭಯದಿಂದ ಅದು ಕ್ರೋಧದ ರೂಪದಲ್ಲಿ ಹೊರಹೊಮ್ಮುತ್ತದೆ. ನೋಡಿ, ಒಂದು ಭಾಳ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಬಹಳಷ್ಟು ವಾರ್ತೆಗಳಲ್ಲಿ ನಾವು ಕೇಳ್ತಾ ಇರ್ತೀವಿ, ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಎ ಮ್ಯಾನ್ ಕಿಲ್ಲಿಂಗ್ ಆರ್ ಎ ಬಾಯ್, ಎ ಯೂತ್ ಕಿಲ್ಲಿಂಗ್ ಹಿಸ್ ಆ ಹುಡುಗಿಯನ್ನು ಲವ್ ಮಾಡಿರ್ತಾನೆ. ಲವ್ ಮಾಡಿದಾಗ ಅವಳು ಸಿಕ್ಕಲಿಲ್ಲ ಅಂತಂದಾಗ ಅವಳು ಕೊಂದು ಬಿಡೋದು. ಈ ರೀತಿಯಾದ ಒಂದು ಭಯ ಅಂದರೆ ರಿಲೇಶನ್ಶಿಪ್ಪಲ್ಲಿ ಸಂಬಂಧ ಕಳೆದುಕೊಳ್ಳುವ ಭಯ ಅಂತ ಹೇಳ್ತಾರಲ್ಲ. ಸಂಬಡಿ ದೇ ಗೋ ಟು ದಿ ಎಕ್ಸ್ಟೆಂಟ್ ಆಫ್ ಮರ್ಡರಿಂಗ್ ದಿ ಅದರ್ ಪರ್ಸನ್. ಅದು. ಇನ್ನು ಐದನೇದು ಹೋಲಿಕೆ ಮತ್ತು ಅಸೂಯೆ, ಕಂಪ್ಯಾರಿಸನ್. ಅವನಿಗೇನೋ ದೊಡ್ಡದು ಸಿಕ್ಬಿಟ್ಟಿದೆ, ಅವನಿಗೇನೋ ಪದವಿ ಸಿಕ್ಕಿದೆ, ಅವನಿಗೇನೋ ದುಡ್ಡು ಸಿಕ್ಕಿದೆ, ನನಗೆ ಸಿಕ್ಲಿಲ್ವಲ್ಲ. ಈ ಯೋಚನೆ ಇದೆಯಲ್ಲ, ಈ ಥಾಟ್ ಇಟ್ ಸೆಲ್ಫ್ ಈಸ್ ಅಸೂಯೆಗೆ ಕಾರಣ. ಈ ಅಸೂಯೆ ಕ್ರಮೇಣ ಅವನ ಮೇಲಿನ ದ್ವೇಷವಾಗಿ, ಅಥವಾ ಆ ವ್ಯಕ್ತಿ ಅಥವಾ ಯಾವುದೋ ಒಂದು ವಸ್ತು ಅದರ ಮೇಲಿನ ದ್ವೇಷವಾಗಿ ನಂತರ ಕ್ರೋಧವಾಗಿ ಬೆಳೆಯುತ್ತದೆ. ಇವು ಕಾರಣಗಳು ನೋಡಿದ್ವಿ. ಇವಾಗ ಇದರ ದುಷ್ಪರಿಣಾಮ ಏನಂತಂದ್ರೆ, ಆ ಕ್ರೋಧ, ಕೋಪ ಅಂತಕ್ಕಂಥದ್ದು ಇಟ್ ಡಸಂಟ್ ಕಮ್ ಸಿಂಗಲ್ ಹ್ಯಾಂಡೆಡ್, ಇಟ್ ಕಮ್ಸ್ ವಿತ್ ಲಾಟ್ ಆಫ್ ಅದರ್ ಪ್ಯಾಕೇಜ್ ಅಂತಾರಲ್ಲ. ಬೇರೆ ಕೆಟ್ಟ ಗುಣಗಳೆಲ್ಲ ಇಟ್ಸ್ ಅ ಪ್ಯಾಕೇಜ್. ಕ್ರೋಧದ ಜೊತೆಗೆ ಬರ್ತಕ್ಕಂಥದ್ದು. ಕ್ರೋಧದ ಜೊತೆಗೆ ಬರ್ತಕ್ಕಂಥ ಪ್ಯಾಕೇಜ್ ಏನಂದ್ರೆ ಅಹಂಕಾರ, ವಿವೇಕ ಕಡಿಮೆಯಾಗುವುದು, ಕಟುವಾದ ಮಾತುಗಳು, ವೆರಿ ಹಾರ್ಶ್ ವರ್ಡ್ಸ್. ವೆನ್ ಯು ಟಾಕ್ ಟು ಸಂಬಡಿ ಯು ಸ್ಪೀಕ್ ವಿತ್ ಹಾರ್ಶ್ನೆಸ್. ಸಂಬಂಧಗಳು ಮುರಿಯುವುದು, ಬ್ರೇಕಪ್ಸ್. ಈಗಿನ ಕಾಲದಲ್ಲಿ ನಾವು ಹೇಳ್ತೀವಲ್ಲ ಬ್ರೇಕಪ್ ಅಂತಕ್ಕಂಥದ್ದು. ಇದು ಆರೋಗ್ಯ, ಇಟ್ ಅಫೆಕ್ಟ್ಸ್ ಅವರ್ ಹೆಲ್ತ್. BP ಜಾಸ್ತಿ ಆಗುತ್ತೆ, ಟೆನ್ಷನ್ ಅಂತ ಹೇಳ್ತೀವಲ್ಲ ನಾವು ಈಗಿನ ಕಾಲದಲ್ಲಿ. ರಿಸಲ್ಟ್ ಇಸ್ ಮನಸ್ಸು ಒಂದು ರೀತಿಯ ಪೀಸ್ ಕಳ್ಕೊಳ್ಳುತ್ತೆ, ಅಶಾಂತತೆ. ಈಗ ಪಾಪಕರ್ಮಗಳು ನಡೆಯುವ ಸಾಧ್ಯತೆ ಹೆಚ್ಚಾಗುತ್ತೆ ಅಂತಕ್ಕಂಥ. ದೀಸ್ ಆರ್ ಆಲ್ ದಿ ಎಫೆಕ್ಟ್ಸ್ ಆಫ್ ಕ್ರೋಧ. ಅಹಂಕಾರ, ವಿವೇಕ, ಕಟುವಾದ ಮಾತುಗಳು, ಸಂಬಂಧಗಳು ಮುರಿಯುವುದು. ಇದೇ ತಾನೇ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಬ್ರೇಕಪ್ಸ್ ಅಂತ ನಾವು ಹೇಳ್ತೀವಲ್ಲ, ಲಾಟ್ ಆಫ್ ಥಿಂಗ್ಸ್. ಆರೋಗ್ಯ, ಹೆಲ್ತ್,
ಬಿ ಪಿ ಜಾಸ್ತಿ ಆಗೋದಪ್ಪ ನನಗೆ. ಯಾಕೆಂದರೆ ಕೋಪ ಬಂದಾಗ ನೀವು ಯಾರಿಗಾದ್ರೂ ಸಿಕ್ಕಾಪಟ್ಟೆ ವೆನ್ ಈಸ್ ಇನ್ ಇಂಟೆನ್ಸ್ ಆ್ಯಂಗರ್, ಇಫ್ ಯು ಮೆಷರ್ ಇಸ್ ಬಿ ಪಿ, ಇಟ್ ವಿಲ್ ಬಿ there will be lot of variation. ಅದಕ್ಕೆ ಬಿಫೋರ್ ಚೆಕಿಂಗ್ ಬಿ ಪಿ ಯು ಹ್ಯಾವ್ ಟು ಕಾಮ್ ಡೌನ್, ಯು ಹ್ಯಾವ್ ಟು ಸಿಟ್ ರಿಲ್ಯಾಕ್ಸ್ ಫಾರ್ ಅಬೌಟ್ 10-15 minutes ಆ್ಯಂಡ್ ದೆನ್ ಮೆಷರ್ ಯುವರ್ ಬಿ ಪಿ ಅಂತಾರೆ. ಸೊ ನೋಡಿ, ಹಾಗೆ ನಮ್ಮ ಮನಸ್ಸಿನಲ್ಲೇ ಆಗತಕ್ಕಂಥ ಕ್ರೋಧ, ಲೋಭ, ಮೋಹ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ, ನಮ್ಮ ರಕ್ತದ ಒತ್ತಡ ಆರೋಗ್ಯದ ಒಂದು ಸೂಚಕ ಅಲ್ವಾ, ಅದರ ಮೇಲೆ ಪರಿಣಾಮ ಮಾಡುತ್ತೆ ಅಂತಕ್ಕಂಥದ್ದು. ಇನ್ನು ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ನಿಷ್ಕ್ರೋಧ ಅಂದರೆ ಲಲಿತಾಂಬಿಕೆಯು ಪೂರ್ಣ ಕಾಮ, ಅವಳಿಗೆ ಪಡೆಯಬೇಕಾದ್ದೇನೂ ಇಲ್ಲ, ಕಳೆದುಕೊಳ್ಳಬೇಕಾದ್ದು ಏನೂ ಇಲ್ಲ. ಆದ್ದರಿಂದ ಅವಳಲ್ಲಿ ಅಹಂಕಾರವೂ ಇಲ್ಲ, ಸ್ವಾರ್ಥವೂ ಇಲ್ಲ, ಅಪೂರ್ಣತೆಯೂ ಇಲ್ಲ, ಏನೂ ಇಲ್ಲ. ಅದಕ್ಕಾಗಿ ಅವಳಿಗೆ ಕ್ರೋಧಕ್ಕೆ ಅವಕಾಶವೇ ಇಲ್ಲ. ಆ ರೀತಿಯ ಒಂದು ಗುಣವನ್ನು ಸಂಪಾದಿಸಿಕೊಳ್ಳಲು ಅದು ಭಾಳ ದೊಡ್ಡ ಅದು ಸಾಧನೆ. ಆದರೆ ನಾವು ಅದರಲ್ಲಿ ಸ್ವಲ್ಪವಾಗಿ ಅದನ್ನು ಕ್ರೋಧವನ್ನು ಬಿಡ್ತಾ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇಲ್ಲಿನ ಸಂದೇಶ. ಇನ್ನು ಆಕೆ ಯಾವ ರೀತಿ ಅಂದರೆ ದುಷ್ಟರನ್ನು ಶಿಕ್ಷಿಸಿದರೂ ಕೂಡ ಅದು ದ್ವೇಷದಿಂದಲ್ಲ, ಧರ್ಮ ರಕ್ಷಣೆಗೆ ಮತ್ತು ಅವರ ಒಂದು ಪಾಪ ಕರ್ಮದ ಅಥವಾ ಅವರ ಕ್ರೋಧವನ್ನು ಶಮನ ಮಾಡಲಿಕ್ಕಾಗಿ ಅಂತಕ್ಕಂಥದ್ದು ಇಲ್ಲಿ. ಇನ್ನು ಈ ಕ್ರೋಧ ಶಮನಿ ಅಂದರೆ ಆಕೆಯ ಕೃಪೆಯಿಂದ ಅಹಂಕಾರ ಕರಗುತ್ತೆ, ಅಹಂಕಾರ ವಿನಯವಾಗುತ್ತೆ, ಅಸಹನೆ ತಾಳ್ಮೆ ಥರ ಆಗುತ್ತೆ. ಅಸಹನೆ ಅಂತಕ್ಕಂಥದ್ದು ಪೇಷನ್ಸ್ ಬರುತ್ತೆ, ಪ್ರತೀಕಾರ ಕ್ಷಮೆ ಆಗುತ್ತೆ. ಇನ್ಸ್ಟೆಡ್ ಆಫ್ ಟೇಕಿಂಗ್ ರಿವೆಂಜ್ ಯು ಫರ್ಗಿವ್ ಹಿಮ್, ಪ್ರತೀಕಾರ ಕ್ಷಮೆ ಆಗುತ್ತೆ. ದ್ವೇಷ ಕರುಣೆ ಆಗುತ್ತೆ. ಆ ಹೇಟ್ರೆಡ್ ಹೋಗ್ಬಿಟ್ಟು ಯು ಸ್ಟಾರ್ಟ್ ಲವಿಂಗ್ ದಮ್, ದ್ವೇಷ ಕರುಣೆ ಆಗುತ್ತೆ ಅಂತಕ್ಕಂಥದ್ದು. ಇದೇ ಕ್ರೋಧ ಶಮನಿ ಎಂಬ ನಾಮದ ನಿಜವಾದ ಅರ್ಥ. ಈಗಿನ ಕಾಲದಲ್ಲಂತೂ ಇದು ಯಾಕೆ ಬಹಳ ಇದರ ಒಂದು ಅಪ್ಲಿಕೇಶನು ಅಥವಾ ಇದನ್ನು ಬಹಳ ಆಳವಾಗಿ ನಾವು ಅರ್ಥಕೊಂಡು ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದರೆ, ಇಂದಿನ ಜೀವನದಲ್ಲಿ ಕೆಲಸದ ಒತ್ತಡ, ಆಮೇಲೆ ಟ್ರಾಫಿಕ್ ಸಮಸ್ಯೆ. ನಾವೆಲ್ಲಾದರೂ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಗಂಟೆಗಟ್ಟಲೆ ಕ್ಯೂನಲ್ಲಿ, ಗಂಟೆಗಟ್ಟಲೆ ನಾವು ನಿಂತ್ಕೋಬೇಕಾದ್ರೆ, ಗಂಟೆಗಟ್ಟಲೆ ವೆಹಿಕಲ್ಸಲ್ಲಿ ನಿಂತ್ಕೊಂಡು ಅದೆಲ್ಲ ಹೋಗಬೇಕಾಗತ್ತೆ. ಆಮೇಲೆ ವಿ ಆರ್ ಆಲ್ಸೋ ಅಡಿಕ್ಟೆಡ್ ಟು ಮೊಬೈಲ್ ಆ್ಯಂಡ್ ದೆನ್ ಸಾಮಾಜಿಕ ಜಾಲತಾಣಗಳ ಮೇಲೆ ಒಂದು ವ್ಯಸನ. ಅಂದರೆ ಇದು ಇರಬಾರ್ದಂತಲ್ಲ, ಆ ಮೊಬೈಲು ಅಥವಾ ಅದು ಯಾವುದು ನಮಗೆ ಬೇಕೋ ಅದನ್ನು ಎಷ್ಟು ಬೇಕೋ ಅಷ್ಟರಲ್ಲಿ ಇಟ್ಕೊಳ್ಬೇಕು. ಅದನ್ನು ಬಿಟ್ಟು ನಾವು ಕಂಟಿನ್ಯೂಸ್ ಆಗಿ ಅದರಲ್ಲೇ ಮುಳುಗಿಬಿಡ್ತೀವಲ್ಲ ಅದು. ಆಮೇಲೆ ಸ್ಪರ್ಧಾತ್ಮಕ ಜೀವನ, ನಾನು ಬದುಕಬೇಕು, ನಾನು ಸಾಮಾನ್ಯರಂತೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಜೀವನದ ಒಂದು ಗುರಿಯಾಗಿರಬೇಕೆ ಹೊರತು ಎಲ್ಲರಿಗೂ ಸ್ಪರ್ಧಾತ್ಮಕವಾಗಿ ಬದುಕುವುದಲ್ಲ. ಸ್ಪರ್ಧೆ ಒಳ್ಳೇದಂತಲ್ಲ, ಆದರೆ ಅದಕ್ಕೊಂದು ಯಾರೋ ಇನ್ನೊಬ್ಬ ಬಂದರೆ ಯು ಜಸ್ಟ್ ಅಪ್ರಿಷಿಯೇಟ್. ಬೇರೆಯವ್ರು ಯಾರಾದರೂ ಒಬ್ರು ಚೆನ್ನಾಗಿ ಮಾರ್ಕ್ ತೆಗೆದಿದ್ರೆ ಅಥವಾ ಯಾವುದೋ ಒಂದು ಸಣ್ಣ ಒಳ್ಳೆಯ ಸಾಧನೆ ಮಾಡಿದರೆ ಅವರನ್ನು ನಾವು ಒಪ್ಪಿಕೊಳ್ಳಬೇಕು, ಅವರನ್ನು ನಾವು ಗೌರವಿಸಬೇಕು. ಅವನನ್ನು ನಾವು ಗೌರವಿಸಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಬಂದಾಗ ನಮಗೆ ನಾವು ಪ್ರಯತ್ನ ಪಡೋಣ. ಆಗ್ಲಿಲ್ಲಂದರೆ ಇನ್ನೊಬ್ರು ಯಾರೊಬ್ರು ಮಾಡಿದರೆ ಅದನ್ನು ಗೌರವಿಸಬೇಕು ಅಂತಕ್ಕಂಥ ಬುದ್ಧಿ ಬರಬೇಕು. ಕುಟುಂಬದಲ್ಲಿ ಸಂವಹನದ ಕೊರತೆ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಫ್ಯಾಮಿಲಿ. ಸಮಯದ ಅಭಾವ, ಸಮಯ ಎಲ್ರಿಗೂ 24 ಗಂಟೆನೇ, ಆದರೆ ವಿ ಆರ್ ಅನೇಬಲ್ ಟು ಮ್ಯಾನೇಜ್ ಅವರ್ ಟೈಮ್. ಆಮೇಲೆ ನಿದ್ರೆಯ ಕೊರತೆ ಕೂಡ ಇದೆ ಅಂತೆ. ದಿಸ್ ಇಸ್ ಒನ್ ಆಫ್ ದಿ ರೀಸನ್ಸ್ ಆಲ್ಸೋ. ಇಫ್ ಯು ಡೋಂಟ್ ಹ್ಯಾವ್ ಪ್ರಾಪರ್ ರೆಸ್ಟ್, ಇಫ್ ಯು ಡೋಂಟ್ ಸ್ಲೀಪ್, ಅಂದರೆ ನಿದ್ದೆ ಮಾಡದೇ ಇದ್ದರೆ ಅದು ಕೂಡ ಒಂದು ನಮಗೆ ಕ್ರೋಧಕ್ಕೆ ಇವೆಲ್ಲವೂ ಕಾರಣಗಳು ಅಂತ ಹೇಳ್ತಾರೆ. ಇವೆಲ್ಲವೂ ಮನಸ್ಸನ್ನು ಉದ್ವಿಗ್ನಗೊಳಿಸುತ್ತದೆ. ಆಲ್ ದೀಸ್ ಥಿಂಗ್ಸ್ ದೇ ವಿಲ್ ಇರಿಟೇಟ್ ದಿ ಮೈಂಡ್. ಉದ್ವಿಗ್ನ ಮನಸ್ಸು ಸಣ್ಣ ವಿಷಯವನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ಕೋಪ ಬರುತ್ತೆ ಅಂತಕ್ಕಂಥ. ಇದನ್ನು ಹೇಗೆ ಹೌ ಟು ಕಂಟ್ರೋಲ್ ಅಂತಂದರೆ, ಕ್ರೋಧ ಬಂದಾಗ ತಕ್ಷಣ ಪ್ರತಿಕ್ರಿಯೆ
ಮಾಡಬಾರ್ದು, ಪ್ರತಿಕ್ರಿಯಿಸಬಾರ್ದು. ಒಂದು ಕ್ಷಣ ಮೌನವಾಗಿದ್ದು ನಿಧಾನವಾಗಿ ಒಂದು 7-8 ಭಾರಿ ಡೀಪ್ ಬ್ರೆತ್ ಅಂತ ಹೇಳ್ತಾರೆ. ಎಲ್ಲರೂ ಸೈನ್ಸು ಕೂಡ ಅದೇ ಹೇಳುತ್ತೆ. ಸೈನ್ಸ್, ಆರ್ಟ್ಸ್, ಮ್ಯೂಸಿಕ್ ಎಲ್ಲ ನೀವು ಯಾವ್ಯಾವ ಸಬ್ಜೆಕ್ಟ್ ಹೇಳಿದ್ರು ಕೂಡ ಅದೇ ಹೇಳುತ್ತೆ. ಟೇಕ್ ಸಮ್ ಡೀಪ್ ಬ್ರೆತ್ಸ್. ಆ ಆಕ್ಸಿಜನ್ ಒಳಗಡೆ ಹೋದಾಗ ನಿಮಗೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅಂತಕ್ಕಂಥ. ಇನ್ನೊಂದೇನೆಂದರೆ ದೇವಿಯ ನಾಮಸ್ಮರಣೆ. ಯು ಥಿಂಕ್ ಆಫ್ ದಿಸ್ ದೇವಿ, ಶ್ರೀಮಾತ್ರೇ ನಮಃ, ನಿಷ್ಕ್ರೋಧಾಯ ನಮಃ, ಕ್ರೋಧ ಶಮನ್ಯೇ ನಮಃ ಎಂಬ ಮನಸ್ಸಿನಲ್ಲಿ ಜಪಿಸ್ಕೊಂಡ್ರೆ, ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ, ಓ ಕ್ರೋಧ ಶಮನಿ, ನಿಷ್ಕ್ರೋಧ ಅಂತಕ್ಕಂಥ ಮಾತು ಬಂದಾಡ್ರೆ ಹೌದಲ್ವಾ, ದೇವಿ ಇದನ್ನು ಹೇಳಿದ್ದಾಳೆ, ಈ ಥರ ಮಾಡಬೇಕಾದ್ರೆ ನಮಗೆ ಕಂಟ್ರೋಲ್ ಸಿಗುತ್ತೆ ಅಂತಕ್ಕಂಥ. ಇನ್ನೊಂದು, ನಮ್ಮಲ್ಲಿ ನಾವೇ ಪ್ರಶ್ನಿಸಿಕೊಳ್ಳುವುದು, ಕ್ಷಮಿಸುವ ಅಭ್ಯಾಸ ಬೆಳೆಸ್ಕೊಳ್ಳುವುದು. ಅದು ಒಂದು ರೀತಿ ಕ್ಷಮಾಪಣೆ ಅಂತಕ್ಕಂಥದ್ದು ಅದೊಂಥರ ಅವ್ರದ್ದು ಯಾರೋ ಇದು ಕೊಟ್ಟದಲ್ಲ, ನೀವೇನೋ ಐ ಆಮ್ ಜಸ್ಟ್ ಪಾರ್ಡನಿಂಗ್ ಅಂತ ಅದು ಉಡುಗೊರೆ ಅಲ್ಲ, ಅದು ನಮ್ಮ ಮನಸ್ಸಿಗೆ ಕೊಡುವ ಸ್ವಾತಂತ್ರ್ಯ ಅನ್ನೋ ರೀತಿಯಲ್ಲಿ ತಗೋಬೇಕು. ಧ್ಯಾನ ಮತ್ತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾತ್ವಿಕ ಜೀವನ ಶೈಲಿ, ಸಿಂಪಲ್. ಈಗ ಮಿನಿಮಲಿಸಮ್ ಅಂತ ಬಂದ್ಬಿಟ್ಟಿದೆ ಎಲ್ಲರಿಗೂ, ವಿತ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಯು ಹ್ಯಾವ್ ಟು ಲೀಡ್ ಎ ಲೈಫ್ ಅಂತಕ್ಕಂಥದ್ದು. ಸಾತ್ವಿಕ ಆಹಾರ, ಉತ್ತಮ ನಿದ್ರೆ, ನಿಯಮಿತ ವ್ಯಾಯಾಮ ಮತ್ತು ಸತ್ಸಂಗ ಇವೆಲ್ಲವೂ ಕೂಡ ಮನಸ್ಸನ್ನು ಸಮತೋಲನದಲ್ಲಿಡುತ್ತದೆ ಮತ್ತು ಕ್ರೋಧವನ್ನು ಬರಲಿಕ್ಕೆ ಅವಕಾಶ ಕಡಿಮೆ ಆಗುತ್ತೆ. ಇಲ್ಲಿಂದೊಂದು ವಿಶೇಷವಾದ ಅಂಶ ಅಂದರೆ, ಹಾಗಾದರೆ ಕೋಪ ಬರಲೇಬಾರ್ದ ಅಂತಂದರೆ ಇಲ್ಲಿ 2 ಥರ ಇದೆ. ಧರ್ಮಕ್ರೋಧ ಮತ್ತು ಅಹಂಕಾರದ ಕ್ರೋಧ ಅಂತ 2 ರೀತಿಯಲ್ಲಿ ನಾವೊಂದು ವಿಂಗಡಿಸ್ಕೋಬಹುದು. ಒಂದು ಸೂಕ್ಷ್ಮ ಇಲ್ಲಿ ಏನಂದರೆ, ಅಹಂಕಾರದ ಕ್ರೋಧ ಇದೆಯಲ್ಲ, ಅದು ನನ್ನ ಮಾತು ನಡೆಯಲಿಲ್ಲ ಅಂತಕ್ಕಂಥದ್ದು ಅಹಂಕಾರದ ಕ್ರೋಧ. ಧರ್ಮಕ್ರೋಧ ಅನ್ಯಾಯವನ್ನು ತಡೆಯುವುದು. ಅಲ್ಲೋನೇನೋ ಧರ್ಮ ಮಾಡ್ತಾ ಇದ್ರೆ, ಯಾರೋ ಒಬ್ಬ ಏನೋ ಒಂದು ಅನ್ಯಾಯ ಮಾಡ್ತಾ ಇದ್ರೆ ಅದನ್ನು ನಾವು ಖಂಡಿಸಬೇಕು, ಆವಾಗ ನಾವು ಕೋಪ ತಂದ್ಕೊಳ್ಳೇಬೇಕು ಅಂತಕ್ಕಂಥದ್ದು. ಶ್ರೀಕೃಷ್ಣ ಧರ್ಮಕ್ಕಾಗಿ ಯುದ್ಧ ಮಾಡಲು ಹೇಳ್ದ, ಅದು ದ್ವೇಷಕ್ಕಾಗಿ ಅಲ್ಲ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತಲೇ ಶುರುವಾಗುತ್ತೆ. ಅದರ ಧರ್ಮಕ್ಕಾಗಿ ಮಾಡಿದಂಥ ಕೋಪ, ಧರ್ಮಕ್ಕಾಗಿ ಮಾಡಿದಂಥ ಯುದ್ಧ, ಇಟ್ ಈಸ್ ಓಕೆ ಅಂತಕ್ಕಂಥದ್ದು. ಶ್ರೀರಾಮ ಕೂಡ ರಾವಣನ ಸಂಹರಿಸಿದಾಗ ಪ್ರತೀಕಾರಕ್ಕಾಗಿ ಅಲ್ಲ, ಧರ್ಮ ಸ್ಥಾಪನೆಗಾಗಿ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಆದ್ದರಿಂದ ಧರ್ಮವನ್ನು ರಕ್ಷಿಸಲು ಬೇಕಾದ ದೃಢತೆ ಕ್ರೋಧವಲ್ಲ, ಅದು ಧರ್ಮನಿಷ್ಠೆ ಅಂತಕ್ಕಂಥ. ವೀಕ್ಷಕರೇ, ಇಷ್ಟು ಡೀಟೈಲ್ಡ್ ಎಕ್ಸ್ಪ್ಲನೇಷನ್, ಈ ವಿವರಣೆಯೊಂದಿಗೆ ಈ ನಿಷ್ಕ್ರೋಧ, ಕ್ರೋಧ ಶಮನಿ ಅಂತಕ್ಕಂಥ ಈ ಲಲಿತಾ ಸಹಸ್ರನಾಮದ ಪದಗಳನ್ನು ಇಲ್ಲಿ ವಿವರವಾಗಿ ಬಹಳ ವಿವರವಾಗಿ ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಸಿನ ಕೇಳ್ಕೊಳ್ತಾರೆ.